ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಶ್ಲೋಕಃ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲ ಉಪನಿಷತ್ತುಗಳು ಗೋವುಗಳು. ಗೋಪಾಲನಂದನನು ಹಾಲು ಕರೆಯುವವನು, ಪಾರ್ಥನು ಕರು. ಮಹತ್ ಗೀತಾಮೃತವೇ ಹಾಲು. ಜ್ಞಾನಿಗಳು ಅದನ್ನು ಕುಡಿಯುವವರು. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಮಹತ್ವದ ಹಾಗೂ ಪೂಜ್ಯನೀಯ ಸ್ಥಾನವಿದೆ. ಗೋವನ್ನು ಕಾಮಧೇನು ಎಂಬುದಾಗಿ ಹೇಳುತ್ತಾರೆ. ಮನುಷ್ಯನಿಗೆ ಎರಡನೇ ತಾಯಿ ಗೋವು ಎಂದರೆ ತಪ್ಪಿಲ್ಲ. ಕಾರಣ, ತಾಯಿಯ ಹಾಲಿನ ಜೊತೆಯಲ್ಲಿ ಗೋವಿನ ಹಾಲು ಕುಡಿದು ಬೆಳೆಯುವರು. ಇಲ್ಲಿ ಉಪನಿಷತ್ತುಗಳನ್ನು ಗೋವುಗಳಿಗೆ ಹೋಲಿಸಲಾಗಿದೆ. ಗೋವಿನ ಹಾಲು ಯಾವ ರೀತಿ ಮನುಷ್ಯನಿಗೆ ಅವಶ್ಯಕವೋ ಹಾಗೆ ಉತ್ತಮ ಬದುಕಿಗೆ ಉಪನಿಷತ್ತುಗಳು ಬಹಳ ಅವಶ್ಯಕ. ಇಂತಹ ಉಪನಿಷತ್ತಿನ ಸಾರವೇ ಆಗಿರುವ ಭಗವದ್ಗೀತೆಯನ್ನು ಗೋವುಗಳನ್ನು ಕಾಯುವವನ ಮಗನಾದ ಶ್ರೀಕೃಷ್ಣನು ತನ್ನ ಬಂಧು ಬಾಂಧವರನ್ನು ಯುದ್ಧ ಭೂಮಿಯಲ್ಲಿ ನೋಡಿ ವೈರಾಗ್ಯಗೊಂಡು ಏನೂ ಅರಿಯದ ಮುಗ್ಧ ಮಗುವಿನಂತಾಗಿರುವ ಅರ್ಜುನನಿಗೆ ಗೀತಾಮೃತವೆಂಬ ಹಾಲಿನ ರುಚಿ ತೋರಿಸಿದರೆ ಜ್ಞಾನಿಗಳಾದವರು ಇದನ್ನು ಕುಡಿದು ಅರ್ಥಾತ್ ಇದನ್ನು ಅಧ್ಯಯನ ಮಾಡಿ ಪಾವನರಾಗುತ್ತಾರೆ. ಹರಿ ಓಂ.